Hello family members, welcome back to my channel. ಈಗ ನಾವು ಹೋಗ್ತಾ ಇದ್ದೇವೆ ಕೊಣಾಜೆ ಕಲ್ಲಿಗೆ ಮೂಡಬಿದ್ರೆ ಕಡೆಗೆ ನೋಡುವ ಕೊಣಾಜೆ ಕಲ್ಲು ಹೇಗಿದೆ ಅಂತ ನೋಡಿಕೊಂಡು ಬರೋಣ. ಕೊಣಾಜೆ ಕಲ್ಲಿನ ಸ್ಟಾರ್ಟಿಂಗ್ ಪಾಯಿಂಟ್. ನಮ್ಮ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ ಮುಂದೆ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ನೋಡುವ ಯಾವ ರೀತಿ ಟ್ರೆಕ್ಕಿಂಗ್ ಅಂತ. ಬಲ್ ಬಾಯ್ ಪತ್ತಮ್ಮ ಇದು ಹತ್ತಿರ ವಿಷಯ ಅಲ್ಲ ಇಪ್ಪೆಂ ಬಚ್ಚಿರಾ ಇನ್ನೆತ್ತರಿಕ್ಕು ಒಮ್ಮೆ ಇನ್ನೆತ್ತರ ಮೇಲೆ ಬತ್ತೈಕು 1 ಕಿಲೋಮೀಟರ್ ಯಾರು ಉಂಟು ಅಂತ ಕಾಣು. ಗುಡ್ಡೆ ಗಂಟೆ ಒಬ್ಬ ಟ್ರೆಕ್ಕಿಂಗ್ ಪಾದ್ಯ ಇಡು ಆಯ್ದಬಲು ತೆಲ್ಲು ಬಚ್ಚಲ ಇತ್ತು. ನಮ್ಮ ತೆಲ್ಲು ಈ ರೂಟ್ಲು ಹೋಣು ನಿಮ್ಮ ಮೊದಲ ಮೇಲೆ ಬಿಸ್ಕಿಟ್ ಕುಡಿಕ ಪೋಯ್ ಮೇಲೆ ಬಚ್ಚಲು ದೆಚ್ಚಿರೋರು ಫುಲ್ಲು ಬ್ರೇಕ್ಫಾಸ್ಟ್ ಆಗಿದ್ದು ಜರ್ನಿ ಸ್ಟಾರ್ಟ್. ಬ್ಯೂಟಿಫುಲ್ ಪ್ಲೇಸ್. ಬೆಲ್ತೆ ಬಲ ಉಂಟು. ಜರ್ನಿ ಪಾದ್ಯ ಹತ್ತರ ನಾಗಲ್ಲ ಇನ್ನೂ ಉಂಡು ಹೊರ್ತೆಲ್ಲ ಯಾರಂದಿಲ್ಲ. ಫುಲ್ ತಣ್ಣಲ್ಲ ಲೋಡೆ 6 ಬೆನೆ ಬರ. ಈಗ ಕಲ್ಲಿನ ಕೆಳಗೆ ಬಂದು ತಲುಪಿದ್ದೇವೆ. ಇದು ನೋಡಬೇಕು ಎಲ್ಲ ಕಲ್ಲಲ್ಲಿದೆ. ಇಲ್ಲಿ ಇದು ಗುಡಿ ಇದೆ. ಜರ್ನಿ ಎಲ್ಲ ಹೇಗೇನಾಗ್ತಾ ಇದೆ. ಆಗಿರ್ಬೋದು ಎಲ್ಲ ಅಭಿಪ್ರಾಯ ನೋಡುವುದು. ಕಲ್ಲು ನೋಡಿ ಹೇಗಿದೆ ಅಂತ. ಭಯಂಕರ ಇದೆ ಕಲ್ಲು. ದೊಡ್ಡ ಬಂಡೆ ಕಲ್ಲು, ಒಂದೇ ಕಲ್ಲು. ಇಲ್ಲಿ ಇದೆ, ಅಲ್ಲಿ ಮಂಗಗಳಿದೆ. ಮಂಗಗಳನ್ನು ಮಾತನಾಡಿಸಲು ಮಂಗಗಳು ಬಂದಿದೆ. ನೋಂದಾಯಿಸಿ ಮುಂದೆ ಈ ದಾರಿಯಲ್ಲಿ ಹೋಗಬೇಕು. ಇಲ್ಲಿ ಲೆಫ್ಟಿಗೆ ಇಲ್ಲಿ ನೋಡಿ ಮಂಗಗಳ ರಾಶಿ. ಈ ಮಾರ್ಕ್ನ ಮೂಲಕ ಹೋಗಬೇಕು ಮುಂದೆ. ಅದು ದಾರಿಯ ಮಾರ್ಕ್. ಅದನ್ನು ನೋಡಿ ಮೇಲೆ ಹೋಗಬೇಕು. ಕೆಂಪು ಮಾರ್ಕ್. ಇಲ್ಲಿ ಗುಹೆ ಇದೆ, ಸಣ್ಣ ಗುಹೆ. ಒಂದು 3 ಕಾಯಿಲೆ ನಿಂತು
ಸೆಕೆಂಡ್ ಬಿಟ್ಟು ಮಗಳು ಇಲ್ಲೇ ಕೈ ಒಂದು ಬೆರಳು ತನ್ನಿದಂತ ನೋಡು ಕಾಯಿಲೆ ಬಿಡ್ಸಿಟ್ಟು ಈಗ ನಂಗೆ ಓಪನ್ ಹಾಕೊಂಡ್ರಲ್ಲಿ ಹತ್ರ ಅಲ್ಲ. ಇಲ್ಲಿ ನಾವು ಮತ್ತೊಂದು ವ್ಯೂಗೆ ಹಾದಿಲ್ಲ ಇನ್ನೊಂದು ವ್ಯೂ. ಇದು ಹಾದಿರ ಮೇಲಿಲ್ಲ ಇಲ್ಲಿಂದ ಸೀದಾ ವ್ಯೂ, ಫುಲ್ ಕಲ್ಲಿನ ವ್ಯೂ. ಸೂಪರ್ ಆದಂಥ ವ್ಯೂ. ಇದೊಂದು ಸೋಲಾರ್ ಜರ್ನಿ. ದಿಸ್ ಇಸ್ ಜರ್ನಿ. ಮಾರ್ಕ್ದ ಇದೊಂದು ಮಾರ್ಕ್ ಇದೆ ಇಲ್ಲಿ ನೋಡಿ. ಈ ಮಾರ್ಕಿಂದ ಸೀದಾ ಹೋಗ್ಬೇಕು ಸ್ಟ್ರೇಟಾಗಿ. ಇಲ್ಲಿಂದ ಈಗ ನೋಡಿದ್ರಿ ಒಂದು ವ್ಯೂ ನೋಡಿ, ಅಲ್ಲಿ ಅದ್ಭುತವಾದ ವ್ಯೂ. ಎರಡು ಕಲ್ಲು ಅಲ್ಲಿಗೆ ಹೋಗ್ಲಿಕ್ಕೆ. ಮಾರ್ಕ್ ಉಂಟದ, ಮಾರ್ಕ್ ನೋಡಿ ಸೀದಾ ಹೋಗ್ಬೇಕು. ಅದನ್ನು ನೋಡ್ಲಿಕ್ಕೆ ಏನಿಲ್ಲ, ಅಲ್ಲಿ ಕೆಂಪು ಬಟ್ಟೆ ಇಲ್ಲಿ ಕಟ್ಟಿದ್ದಾರೆ, ಆ ದಾರಿಯನ್ನು ಹುಡ್ಕೊಂಡು ಹೋಗ್ಬೇಕು. ಈಗ ನೋಡಿ ಇಲ್ಲಿ ಒಂದಿದೆ ನೋಡಿ ಕೆಂಪು ಬಟ್ಟೆ, ಇಲ್ಲಿಂದ ಅಲ್ಲಿ ಒಂದಿದೆ. ಈ ರೀತಿಯಾಗಿ ಸೀದಾ ಹೋಗ್ಬೇಕು. ಗೊತ್ತಾಗೋದಿಲ್ಲ ಮೊದಲು ಬಂದವರಿಗೆ, ಅದು ಸ್ವಲ್ಪ ನಾವೇ ಸ್ವಲ್ಪ ಆಚೆ ಮಾಡಬೇಕು. ಅದು ನೋಡಿ ಕಾಡಿನ ಒಳಗೆ ನೋಡಿ ಈ ರೀತಿ ಎಲ್ಲ ಕನ್ಫ್ಯೂಸ್ ಆಗ್ತಾಯಿದೆ. ಮೊದಲು ಬರುವಾಗ ನಮಗೆ ಕನ್ಫ್ಯೂಸ್ ಆಗ್ತಾಯಿದೆ. ಹಿಲ್ಲಿಯ ಸೊಬ್ಬು ಇದ್ದ ಕಾರಣ ನಮಗೆ ಯಾವುದೇ ಒಂದು ಹೆದರಿಕೆ ಯಾವುದೇ ಇಲ್ಲ. ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಕಲ್ಲು. ಇದು ಒಂದು ಈ ಕಲ್ಲಾದರೆ ಅಲ್ಲಿ ಒಂದು ಆ ಕಲ್ಲಿದೆ. ನೋಡಿ ಅವರಿಗೆ ತುಂಬ ಸುಸ್ತಾಗ್ತಾಯಿದೆ ನೋಡಿ, ಏನು ಆಗ್ತಾ ಇಲ್ಲ. ಇಲ್ಲಿ ನೋಡಿ ಸ್ವಲ್ಪ ಎನರ್ಜಿ ಎಲ್ಲ ಹೋಯ್ತು, ಇವನ ಎನರ್ಜಿ ಎಲ್ಲ ಹೋಗಿದೆ. ಇವನು ತುಂಬ ಎನರ್ಜಿ ಹೋಗ್ತಾ ಇದೆ. ಇಕ್ಬಲ್ ಅವ್ರ ಏನು ಮೇಲೆ ಹೋಗ್ಬೋದಾ? ಏನು ಪ್ರಯೋಜನ ಇಲ್ಲ, ಹತ್ಲಿಕ್ಕೆ ಆಗುದಿಲ್ಲ. ಇನ್ನು ಎಷ್ಟು ಹತ್ಲಿಕ್ಕೆ ಉಂಟು ನೋಡಿ. ಕಾಡು, ಆ ಕಾಡಿನ ಮಧ್ಯೆಯಲ್ಲಿ 3 ಹುಲಿಗಳು, 3 ಹುಲಿ, ಒಂದು ಅದರಲ್ಲಿ ಸಿಂಹ. ನೋಡಿ ದೊಡ್ಡ ದೊಡ್ಡ ಮರಗಳು, ದೊಡ್ಡ ಮರ. ಇಲ್ಲಿ ನೋಡಿ ಒಂದು ಮರ ಇದೆ, ಮರಕ್ಕೆ ಹೇಗೆ ಬೇಕಾದ ಹತ್ತಬಹುದು. ಬೇರಿನಲ್ಲಿ ಒಂದು ಬಲ್ಲಿ ಆಗಿದೆ, ಹಾಗೆ ನೋಡಿ ಸ್ಟ್ರೇಟ್ ಆಗಿ ಮರ. ಮರಕ್ಕೆ ಒಂದು ಹಗ್ಗ, ಹೇಗೆ ಬೇಕಾದ ಹತ್ತಬಹುದು ಮರಕ್ಕೆ ಹತ್ತುವವರು. ಅದಕ್ಕೆ ಕೂಡ ವ್ಯವಸ್ಥೆ ಎಲ್ಲ ಇಲ್ಲಿ ಇದೆ. ಇಲ್ಲಿ ದಾರಿ, ಇದುವೇ ಜರ್ನಿ. ಇಲ್ಲಿ ಹೀಗೆಲ್ಲ ಮಾಡಿ ಹೋಗ್ಬೇಕು. ಈಗ ಮರ ಎಲ್ಲ ಬಿದ್ದಿದೆ, ಅದರ ಒಳಗೆ ಹೋಗ್ಬೇಕು. ಈಗ ಫುಲ್ಲು ಇಲ್ಲಿ ದಾರಿ ಈಗ ಸಿಗ್ತಾ ಇದೆ. ದಾರಿ ಸ್ವಲ್ಪ ಮಟ್ಟಿನ ವಿಳಂಬವಾಗಿತ್ತು, ಈಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಕಾಡಿನಲ್ಲಿ. ಆದರೆ ಇಲ್ಲಿ ಭೂತ ಪ್ರೇತಗಳಲ್ಲಿದೆ. ಯಾವುದಾದ್ರೂ ಒಂದು ಮಿಸ್ಟೇಕಾಗಿ ಬರುವಾಗ ಎಷ್ಟು ಜನ ಇರ್ತಾರೆ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಒಮ್ಮೆ ದಾರಿ ತಪ್ಪಿದೆ, ಆದರೆ ಮತ್ತೆ ನಮಗೆ ಆ ಒಂದು ಮಾರ್ಕ್ ಮೂಲಕ ಗೊತ್ತಾಯಿತು. ಈಗ ಅಂದರೆ
ಸ್ವಲ್ಪ ಡೇಂಜರ್ ನೋಡ್ಬೋದು, ಯಾಕಂದರೆ ಬಗ್ಗೆಲ್ಲ ಹೋಗ್ಬೇಕು, ತಗ್ಗೆಲ್ಲ ಹೋಗ್ಬೇಕು. ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಬೇರುಗಳಲ್ಲಿದೆ. ಈಗ ಜರ್ನಿ ನಮ್ಮ ಮುಕ್ಕಾಲು ಅಂಶ ಆಗಿದೆ, ಇನ್ನು ಕಾಲು ಅಂಶ ಇದೆ. ಈಗ ಇದ್ರ ಬಗ್ಗೆ ಇಕ್ಬಾಲ್ ಅವ್ರು ಏನು ಹೇಳ್ತೀರಾ? ಕಾಲು ಹೋಗ್ಬೋದಾ? ಅಂದರೆ ಬೋಂಡಿ ಮುಕ್ಕಾಲು ಅಂಶ 10 ನಿಮಿಷ ನಡ್ಕೊಂಡು ಅಂಡೆಕೊಂಡು ಸಾಧ್ಯ ಇಲ್ಲ. ಹೋಯ್ತೇವಣ್ಣ ಕಾಗಂಟ ಮಾಡ್ಕೊಂಡು ಸಿಯಾಬ್ ಚಿಟ್ಟೂರಿ ಅಂಗಣ ನರನಲ್ಲ ಹುಡುಗಿ ಅಂಡೆಕೊಂಡು ಸಾಧ್ಯ ಇಲ್ಲ. ಹಬ್ಬ ಪೋಸ್ಟ್ ಬನ್ನಿ ಅಂಗಡ ಅಮೇರಿಕದ ಜಂಡು ಬಾಟ ಹೋಗಿ ಬರಂತ ಅಮೇರಿಕ ತಲ ಡೆಲ್ಲಿ ವೇನೆ ಬೋಟು ಇರ್ಲಪ್ಪ ಮುದ್ದೆ ಇರಂడి ಏಣ ಇಕ್ ಮೇಲೆ ಬಾಮ ಸಾಧ್ಯ ಇಲ್ಲ ಹೋಯ್ತೇವಣ ಜಾಕ್ ಕೊಡ್ತಾರೆ. ಈಗ ಇರುವುದು 3 ಜನ. ಒಬ್ಬ ನಾಪತ್ತೆ ಆಗ್ತಾ ಇದ್ದಾನೆ, ಆದರೆ ಕಾಣೋದಿಲ್ಲ ಎಲ್ಲಿ ಹೋಗಿದ್ದಾನೆ ಅಂತ. ಸ್ವಲ್ಪ ಮುಂದೆ ಹೋಗಿದ್ದಾನೆ ಆದರೆ ಕಾಣೋದೇ ಇಲ್ಲ. ಸರಿ, ಕಂಪ್ಲೀಟ್ ಆಯಿತು. ಈಗ ಸ್ವಲ್ಪ ಲೆವೆಲ್ ಜಾಗ ಸಿಗ್ತಾ ಇದೆ ಟಾಪ್ನಲ್ಲಿ. ಮತ್ತೆ ಸಿಗ್ತಾ ಇದೆ, ಮತ್ತೆ ಮೇಲೆ ಕೆಳಗಿನಿಂದ ಮೇಲೆಗ ಮಾರ್ಕ್ ಇದೆ. ಇಲ್ಲಿದೆ ಕಲ್ಲು ಮಾರ್ಕ್ ಅಂತ ಇದೆ. ಇಲ್ಲಿಂದ ಸೀದಾ ಹೋಗ್ಬೇಕದ, ಇಲ್ಲೊಂದು ಮಾರ್ಕ್ ಇದೆ. ಇಲ್ಲಿಂದ ನೀವು ಈ ಕಡೆ ಹೋದರೆ ಇಲ್ಲಿ ಸಿಗುವುದೇ ಒಂದು ದೊಡ್ಡವಾದ ಒಂದು ಸ್ವರ್ಗ. ನೋಡಿ, ಇದು ಸ್ವರ್ಗ. ಇಲ್ಲಿ ನೋಡಿ, ಇದೇ ಕಲ್ಲು, ದೊಡ್ಡ ಕಲ್ಲು ನೋಡಿ, ಇದು ಕಾಣುದು ಕಲ್ಲು. ಇಲ್ಲಿಂದ ಕೆಳಗೆ ಹೋದರೆ ಡೈರೆಕ್ಟ್ ಇನ್ನೊಂದು ಸ್ವರ್ಗಕ್ಕೆ. ಸ್ವಲ್ಪ ಕಾಲು ಜಾರಿ ಬಿದ್ದರೆ ಇನ್ನೊಂದು ಸ್ವರ್ಗಕ್ಕೆ ಹೋಗ್ಬೋದು ಡೈರೆಕ್ಟಾಗಿ, ಅಪ್ಪಿಲಿಲ್ಲದೆ ಹೋಗ್ಬೋದು. 2 ಕಲ್ಲಿದೆ, ಆ ಕಡೆ ಒಂದಿದೆ, ಅಲ್ಲೊಂದು ನೋಡಿ. ಈಗ ಟಾಪ್ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ಇದು ಇನ್ನೊಂದು, ಈ ಕಡೆ ಸ್ವರ್ಗ, ಆ ಕಡೆ ನರಕ. ಸ್ವಲ್ಪ ಜಾಗ್ರತೆ ಮಾಡಬೇಕು ಇಲ್ಲಿ ಬಂದು. ಅಲ್ಲಿ ಅಂತಿದೆ, ಇಲ್ಲಿ ಅಂತ. ಮತ್ತೊಂದು ಒಳಗೆ ಈ ಕಡೆಯಿಂದ ಇದು ಕಲ್ಲು. ಮೆಲ್ಲ ಮೆಲ್ಲೆ ಮೆಲ್ಲ ಮೆಲ್ಲೆ ತಿನ್ನು ಬುಡ್ಡ ಅದು ಕುಡಿಕೋ. ಮಂಗಗಳ ಮಧ್ಯಮ 2 ಮಂಗಗಳು. ಚಕ್ಕುಲಿ ಕಲ್ಲ ಮಂಗ, ಚಕ್ಕುಲಿ ಕಲ್ಲ ಮಂಗ, ಚಕ್ಕುಲಿ ಕಲ್ಲ ನೋಡಿ. ಕಲ್ಲಗಳ ಗ್ಯಾಂಗ್ ಇದೆ. ಅದು ಇದಿಲ್ಲ, ಡಾನ್ ಬ್ಯಾಗ್ ಅನ್ನು ನಿರ್ಲಕ್ಷಿಸಬೇಡಿ. ನೋಡಿ ಏನು ಹಾಕ್ರಿ. ಹೋಗ್ತಾ ಇದ್ದೇವೆ, ಯಾಕೆಂದರೆ ಅವರಿಗೆ ಧೈರ್ಯ ಬರ್ತಾ ಇಲ್ಲ. ಈಗ ನಾವು ಹೋಗ್ತಾ ಇದ್ದೇವೆ. ಹೀಗೆ ಹೋಗುವಾಗ ನೋಡ್ಬೋದು ಕಲ್ಲು. ಈ ಕಲ್ಲಿನ ಒಳಗೆ ಇಲ್ಲಿ ನೋಡಿ, ಎಂಥ ಗುಹೆ, ಎಡಕಲಕೆವಾಗಿದೆ ನೋಡಿ. ವಾಹ್, ಸೂಪರ್ ಆದಂಥೊಂದು ಜಾಗ ನಿಜವಾಗ ಕೂಡ. ಇದೊಂದು ಗುಹೆ ನೋಡಿ, ಈ ಗುಹೆ
ಈ ಮಧ್ಯೆ ಸಾಹಸಿ ನಮ್ಮ ಇಲಿಯಾಸ್ನವರು ಸಾಹಸಮಯ ಸಾಹಸ ದೃಶ್ಯದೊಂದಿಗೆ ಮೇಲೆ ಹೋಗ್ತಾ ಇದ್ದಾನೆ. ಇದಕ್ಕಿಂತ ಮೇಲೆ ಆಗುದಿಲ್ಲ, ದಾರಿ ಇಲ್ಲ, ದಾರಿ ಕಾಣುದಿಲ್ಲ. ದಾರಿ ಬಂದಾಗಿದೆ. ಇಲ್ಲಿಂದ ಮೇಲೆ ಹತ್ತಬೇಕು. ಸ್ವಲ್ಪ ಧೈರ್ಯ ಇದ್ದರೆ ಹತ್ಬಹುದು, ನಾವು ಆಗ್ತದಿಲ್ಲಪ್ಪ. ಕೆಲವು ಗೈಸ್ಗಳಲ್ಲಿ ಬರ್ತಾ ಇದ್ದಾರೆ ನೋಡುವಾಗ. ಅಲ್ಲಿ ಯಾವ ರೀತಿಯಲ್ಲಿ ಹತ್ತಾ ಇದ್ದಾರೆ ನೋಡಿ. ತುಂಬ ಕಷ್ಟ ಬದ್ಕೊಂಡು ಆಡ್ತಾ ಇದ್ದಾರೆ. ನಾವು ಸುಲಭದಲ್ಲಿ ಬಂದೇವೆ, ಇವರು ಕಷ್ಟದಲ್ಲಿ ಬರ್ತಾ ಇದ್ದಾರೆ. ಒಂದು ಕಾಯಿ ಇದೆ ನೋಡಿ. ಈ ಕಾಯಿ ನಿಮಗೆ ಸುಂದರವಾಗಿದೆ. ಗೊತ್ತಿದ್ರೆ ಹೇಳ್ಬೋದು ಈ ಕಾಯಿನ ಏನು ಹೆಸರು ನೋಡಿ. ಎಂತ ಅಂತ ಗೊತ್ತಾಗುದಿಲ್ಲ. ದೊಡ್ಡ ದೊಡ್ಡ ಕಾಯಿಗಳಿದೆ. ತಿನ್ನೋ ಕಾಯ ಎಂತ ಗೊತ್ತಿಲ್ಲ ನೋಡಿ. ಕಾಯಿ ನೋಡಿ, ಎಲ್ಲಿ ನೋಡಿ, ಇಂಥ ಒಂದು ಕಾಯಿ. ಈ ಕಾಡಿನ ಮಧ್ಯದಲ್ಲಿ ಒಂದು ಕಾಯಿ. ಕಾಯಿಯ ಹೆಸರು ನಿಮಗೆ ಗೊತ್ತಿದ್ರೆ ನೀವು ತಿಳಿಸಿ. ಇಲ್ಲ ಅಂತಂದ್ರೆ ಬಿಡಿ. ಇದು ಏನಿಲ್ಲ ಸ್ಪಾ, ಇದು ಗೊತ್ತಿಲ್ಲ, ನನಗೆ ಕೂಡ ಏನು ಗೊತ್ತಿಲ್ಲ. ಇದು ಮರದೆಲ್ಲ ಬೇರುಗಳಾಗಿದೆ ನೋಡಿ. ತುಂಬ ಸುಂದರವಾಗಿ ಕಾಣ್ತದೆ. ಸುಂದರವಾಗಿ ಕಾಣ್ತಾ ಇದೆ. ಮುಳಿಗೆ ಕಾಯಿ ಕಾಣೋದು ತಿನ್ಲಿಕ್ಕೆ ಏನಾಗುದಿಲ್ಲ. ಚಪ್ಪೆ ಚಪ್ಪೆ ಇದೆ, ತಿಂತು ನೋಡಿ. ಇದು ಯಾವ ಕನ್ನಡ ಮಾರ್ರ ನಿಂದು? ಚಪ್ಪೆ 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 ಮರ ತುಂಬ ಒಳ್ಳೆದಿದೆ. ಪ್ಲಾಂಟೆಡ್ ಅಕ್ವೇರಿಯಂ ಮಾಡ್ಬೋದು. ಚಂದವಾಗಿದೆ ನೋಡಿ, ಸೂಪರ್ ಆಗಿದೆ. ಕಾಣಲಿಕ್ಕೆ ಒಂದು ಚಂದವಾಗಿ ಕಾಣ್ತದೆ. ಈಗೆಲ್ಲ ಹೋಗ್ತದೆ, ಈಗೆಲ್ಲ ಹೋಗ್ತದೆ ಬಲ್ಲಿಗಳಾಗಿ ಚಂದ ಕಾಣ್ತಾ ಇದೆ. ಇವತ್ತಿನ ಡೆಸ್ಟಿನೇಷನ್